ಈಗಾಗಲೇ ಜಾತಿ ಜನಗಣತಿ ಸಮೀಕ್ಷೆ ನಡೀತಾ ಇದ್ದು ಸರ್ಕಾರದಿಂದ ಜಾತಿ ಗಣತಿ ಸಮೀಕ್ಷೆಯ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ಅವಧಿ ವಿಸ್ತರಣೆ ಮಾಡಿದ ಬೆನ್ನಲ್ಲೇ ದಸರಾ ರಜೆಯನ್ನು ಕೂಡ ವಿಸ್ತರಿಸಲಾಗಿದೆ. ಸಭೆ ನಡೆಸಿ ರಜೆ ವಿಸ್ತರಣೆಯನ್ನ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈಗಾಗಲೇ ಒಂದು ಸಂದರ್ಭದಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಸಮೀಕ್ಷೆಗೆ ಡೆಡ್ಲೈನ್ ಆಗಿತ್ತು, ಆದ್ರೆ ಡೆಡ್ಲೈನ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ. ಈ ಡೆಡ್ಲೈನ್ ಅನ್ನ ಕಂಟಿನ್ಯೂ ಮಾಡಿದಂತಹ ಬೆನ್ನಲ್ಲೇ ಅವಧಿ ವಿಸ್ತರಣೆ ಆಗಿರುವಂತಹ ಬೆನ್ನಲ್ಲೇ ದಸರಾ ರಜೆಯನ್ನು ಕೂಡ ವಿಸ್ತರಣೆ ಮಾಡಲಾಗಿದೆ. ಸಭೆ ನಡೆಸಿ ರಜೆ ವಿಸ್ತರಣೆ ಬಗ್ಗೆ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯ. ಅಕ್ಟೋಬರ್ 18ರವರೆಗೂ ರಾಜ್ಯದಲ್ಲಿ ದಸರಾ ರಜೆ, ಸರ್ಕಾರ ಮತ್ತು ಅನುದಾನಿತ ಶಾಲೆಗಳಿಗೆ ರಜೆ ವಿಸ್ತರಣೆ ಮಾಡಲಾಗಿದೆ ಅಂತ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದೀವಿ. ಯಾರು ಈ ಸರ್ವೆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ ಹಿಂದೇಟು ಹೊಡಿತಾರೆ, ಉದ್ದೇಶಪೂರ್ವಕವಾಗಿ ಒಪ್ಪಲ್ಲ ಅಂತೇವ್ರ ಮೇಲೆ ಸರ್ಕಾರ ಶಿಸ್ತಿನ ಕ್ರಮ ತಗೊಳ್ಳುತ್ತೆ. ಒಂದು ಮನವಿಯನ್ನ ಟೀಚರ್ಸ್ ಅಸೋಸಿಯೇಷನ್ ಮತ್ತೆ ನಮ್ಮ ಪುಟ್ಟಣ್ಣ MLC ಅವರು ಕೂಡ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ನಾವು ಈ ಪೂರ್ಣ ಕೆಲಸ ಆಗ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ದಿನ ಅವಕಾಶ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಕನಿಷ್ಠ 10 ದಿನಗಳ ಅವಕಾಶ ಕೊಡಬೇಕು ಹೆಚ್ಚುವರಿಯಾಗಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಇದು ಟೀಚರ್ಸ್ ಅಸೋಸಿಯೇಷನ್ ಅವರು ಕೊಟ್ಟಿರ್ತಕ್ಕಂಥ ಮನವಿ. ಬೇಕಾದ್ರೆ ಕಾಪಿ ಮಾಡಿ ನಿಮಗೆಲ್ಲ ಕೊಡ್ತೀವಿ. ಅವರು ಅದಕ್ಕೆ ನಾವು ಸರ್ಕಾರ ತೀರ್ಮಾನ ಮಾಡಿದೆ, ನಾಳೆ ನಾಳಿದ್ದು ವರ್ಕಿಂಗ್ ಡೇಸ್ 3 ದಿನ ಇದೆ, 8, 9, 10 3 ದಿನ ಇದೆ. ಆಮೇಲೆ ವರ್ಕಿಂಗ್ ಡೇಸ್ ಬರ್ತಕ್ಕಂಥದ್ದು 13, 14, 15, 16, 17, 18, 13, 14, 15, 16, 17, 18 ಇಷ್ಟು ದಿನ ಶಾಲೆಗಳಿಗೆ ರಜಾ ಕೊಡ್ತೀವಿ. ಈಗ ಸಮೀಕ್ಷೆಯ ಅವಧಿ ವಿಸ್ತರಣೆ ಆಯ್ತಲ್ಲ, ಈಗ ಈ ವಿವಿಧ ಜಿಲ್ಲೆಗಳಲ್ಲಿ ಅಕ್ಟೋಬರ್ 12ರವರೆಗೆ, ಬೆಂಗಳೂರಲ್ಲಿ ಅಕ್ಟೋಬರ್ 24ರವರೆಗೆ ಸಮೀಕ್ಷೆಯ ಅವಧಿಯನ್ನು ವಿಸ್ತರಣೆ ಮಾಡಿದಂತಹ ಬೆನ್ನಲ್ಲೇ ಯಾರ್ಯಾರು ಈ ಸಮೀಕ್ಷೆಯನ್ನು ಶಿಕ್ಷಕರು ಮಾಡ್ತಾ ಇದ್ರು ಅವರಿಗೆ ರಜೆನೇ ಇಲ್ಲದಂಗ ಆಗಿತ್ತು, ಉಳಿದವರಿಗೆ ಮಾತ್ರ ರಜೆ ಸಿಕ್ಕಿತ್ತು. ಇಂತಹ ಸಂದರ್ಭದಲ್ಲಿ ದಸರಾ ರಜೆಯನ್ನು ವಿಸ್ತರಣೆ ಮಾಡಬೇಕು, ಇದರಿಂದ ಶಿಕ್ಷಕರು ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ ಅನ್ನುವಂತಹ ಮನವಿಯನ್ನ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಲಾಗಿತ್ತು. ಜೊತೆಗೆ ಶಿಕ್ಷಣ ಸಚಿವರಿಗೂ ಸಲ್ಲಿಕೆ ಮಾಡಲಾಗಿತ್ತು. ಈ ಒಂದು ಮನವಿಯನ್ನ ತೆಗೆದುಕೊಂಡಂತಹ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲಿ ಇದೀಗ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ದಸರಾ ರಜೆಯನ್ನು ಕೂಡ ವಿಸ್ತರಣೆ ಮಾಡಿ ಅಂತ ಹೇಳಿ ಸರ್ಕಾರ ಇದೀಗ ಆದೇಶವನ್ನ ಘೋಷಣೆ ಮಾಡಿದೆ. ಪ್ರಮುಖವಾಗಿ ಇವತ್ತು ನಡೆದಂತಹ ಹಿಂದುಳಿದ ವರ್ಗಗಳ ಆಯೋಗದ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಈ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಅಕ್ಟೋಬರ್ 18ರವರೆಗೂ ರಾಜ್ಯದಲ್ಲಿ ದಸರಾ ರಜೆ ಇರುತ್ತೆ, ಸರ್ಕಾರ ಮತ್ತು ಅನುದಾನಿತ ಶಾಲೆಗಳಿಗೆ ರಜೆಯನ್ನ ವಿಸ್ತರಣೆ ಮಾಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಈಗ ಘೋಷಣೆಯನ್ನ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಒಂದ್ ಕಡೆ ಸಮೀಕ್ಷೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಶಿಕ್ಷಕರಿಗೆ ಒತ್ತಡ ಕೂಡ ಇತ್ತು, ಸಮೀಕ್ಷೆ ಮುಗಿಬೇಕು ಅಂತ ಹೇಳಿ, ಅದರ ಅವಧಿಯನ್ನು ಕೂಡ ವಿಸ್ತರಣೆ ಮಾಡಲಾಗಿದೆ. ಮತ್ತೊಂದಷ್ಟು ಬೇಡಿಕೆ ಮನವಿ ಕೂಡ ಇತ್ತು, ದಸರಾ ರಜೆ ವಿಸ್ತರಣೆ ಮಾಡಬೇಕು, ಈಗ ಸಾಕಷ್ಟು ಒತ್ತಡ ಆಗ್ತಾ ಇದೆ ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರಗಳು ಏನೆಲ್ಲ ಘೋಷಣೆ ಆಗಿದೆ, ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ?
ನವಿತಾ, ಮುಖ್ಯವಾಗಿ ಎರಡು ಪ್ರಮುಖ ನಿರ್ಧಾರಗಳನ್ನ ಇವತ್ತಿನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಖುದ್ದಾಗಿ ತೆಗೆದುಕೊಂಡಿರುವಂತದ್ದು. ಒಂದ್ ಕಡೆ ಅರ್ಧ ದಿನ ಅಂದ್ರೆ ನಿನ್ನೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರು ಒಂದು ಮಹತ್ವದ ಆದೇಶವನ್ನ ಮಾಡಿದ್ರು. ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಶಿಕ್ಷಕರು ಅಂದ್ರೆ ಸರ್ವೆ ಕಾರ್ಯಕ್ಕೆ ಹೋಗುವಂತಹ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿನ ಶಿಕ್ಷಕರು ತರಗತಿಗಳಲ್ಲಿ ಮಕ್ಕಳಿಗೆ ಪಾಠವನ್ನ ಮಾಡಬೇಕು. ಅದಾದ ಬಳಿಕ 1 ಗಂಟೆಯ ನಂತರ ಸರ್ವೆ ಜವಾಬ್ದಾರಿಯನ್ನ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ನಿನ್ನೆ ಆಯುಕ್ತರು ಒಂದು ಆದೇಶವನ್ನ ಸುತ್ತೋಲೆಯನ್ನ ಹೊರಡಿಸಿದ್ರು. ಅದಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ಮಾಡಿದ್ರು. ಸಭೆಯಲ್ಲಿ ಇದೀಗ ಕೆಲವೊಂದು ಮಹತ್ವವಾಗಿರುವಂತಹ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಮುಖ್ಯವಾಗಿ ದಸರಾ ರಜೆಯನ್ನ ಮುಂದಿನ 18 ತಾರೀಕಿನವರೆಗೂ ಕೂಡ ವಿಸ್ತರಣೆ ಮಾಡಿರುವಂತದ್ದು. ಮತ್ತೆ ಈ 18 ತಾರೀಕಿನವರೆಗೂ ಕೂಡ ಏನು ಅರ್ಧ ದಿನ ಪಾಠ ಮಾಡಬೇಕಿತ್ತು, ಅರ್ಧ ದಿನ ಸಮೀಕ್ಷೆಯನ್ನ ಮಾಡಬೇಕಿತ್ತು, ಅದರಲ್ಲೂ ಕೂಡ ವಿನಾಯಿತಿಯನ್ನು ಕೊಟ್ಟು ಸಂಪೂರ್ಣವಾಗಿ ಸರ್ವೆ ಕಾರ್ಯಕ್ಕೆ ಮಾತ್ರ ಶಿಕ್ಷಕರನ್ನ ಸೀಮಿತಗೊಳಿಸಿರುವಂತದ್ದು. ಮತ್ತೆ ಈ ಒಂದು ವಿಚಾರವಾಗಿ ಬಹಳ ಮೊದಲಿಂದಲೂ ಏನು ಒಂದು ಚರ್ಚೆಗಳು ಗೊಂದಲಗಳು ಉಂಟಾಗಿತ್ತು. ಈ ಒಂದು ಸಮೀಕ್ಷೆಗೆ ಹೋಗುವಂತಹ ಸಂದರ್ಭದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಶಿಕ್ಷಕರಿಗೆ ಬಹಳ ಒತ್ತಡ ಉಂಟಾಗುತ್ತೆ. ಮತ್ತೆ ಈ ಒಂದು ಸಮೀಕ್ಷೆ ನಡೆಸುವಂತಹ ಸಂದರ್ಭದಲ್ಲಿ ಸಮೀಕ್ಷೆ ಕಾರ್ಯವನ್ನ ಮಾಡುವಂತಹ ಸಂದರ್ಭದಲ್ಲಿ ಈಗಾಗಲೇ 3 ಸಾವನ್ನಪ್ಪಿರುವಂತದ್ದು ರಾಜ್ಯದಲ್ಲಿ. ಹೀಗಾಗಿ ಅವ್ರಿಗೂ ಕೂಡ 20 ಲಕ್ಷ ತಲಾ ಅವ್ರಿಗೊಂದು ಪರಿಹಾರವನ್ನು ಕೂಡ ಕೊಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿರುವಂತದ್ದು. ಈ ಒಂದು ದಸರಾ ರಜೆಯನ್ನ ಒಂದು ವಿಸ್ತರಣೆ ಮಾಡುವ ಮೂಲಕವಾಗಿ ಮಕ್ಕಳಿಗೂ ಕೂಡ ಒಂದ್ ಕಡೆ ರಜೆ ಅವಧಿಯನ್ನ ಮತ್ತಷ್ಟು ಮುಕ್ತವಾಗಿಸುವಂತದ್ದು, ಮತ್ತೊಂದು ಕಡೆ ಈ ಒಂದು ಸರ್ವೆಯನ್ನ ಮಾಡುವಂತಹ ಶಿಕ್ಷಕರಿಗೂ ಕೂಡ ಬಹಳಷ್ಟು ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ನವಿತಾ, ಈಗ ಆಶಿಕ್, ಈಗ ಒಂದ್ ಕಡೆ ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ ಯಾರ್ಯಾರು ಸರ್ವೆಗೆ ಒಳಗಾಗುವಂತಹ ಸಮೀಕ್ಷಾದಾರರು ಇದ್ದಾರೋ ಅವರಿಗೆ ಯಾವುದೇ ರೀತಿ ರಜೆ ಇಲ್ಲ. ಆದ್ರೆ ಎಲ್ರಿಗೂ ಕೂಡ ಈಗ ಕಂಟಿನ್ಯೂ ಆಗುತ್ತೆ. ಯಾರು ಸರ್ವೆಯಲ್ಲಿ ಪಾಲ್ಗೊಂಡಿಲ್ಲ ಅವರಿಗೂ ಕೂಡ ಕಂಟಿನ್ಯೂ ಸಿಗುತ್ತಾ, ರಜೆ ಸಿಗುತ್ತಾ? ಜೊತೆಗೆ 18ರವರೆಗೆ ಅಂತ ಹೇಳಿದೆ. ಆ ನಂತರ ಮತ್ತೆ ದೀಪಾವಳಿ ಹಬ್ಬ ಇರೋದ್ರಿಂದ ಅದು ಕೂಡ ಕಂಟಿನ್ಯೂ ಆಗುವಂತಹ ಸಾಧ್ಯತೆ ಇದೆಯಾ, ಹೇಗೆ? ನವಿತಾ, ಈ ಒಂದು 18ನೇ ತಾರೀಕುವರೆಗೂ ಕೂಡ ಮಾತ್ರ ಅಷ್ಟೇ ಈಗ ಅವಧಿಯನ್ನ ವಿಸ್ತರಣೆ ಮಾಡಿರುವಂತದ್ದು. ಅದಾದ ಬಳಿಕ ರಜೆ ಇರುತ್ತಾ ಅನ್ನುವಂಥದ್ದು ದೀಪಾವಳಿ ಬರುತ್ತೆ ಒಬ್ವಿಯಸ್ಲಿ. ಸೊ ಹಾಗಾಗಿ ಯಾವ ರಜೆ ಇರುತ್ತೋ ಅಥವಾ ದೀಪಾವಳಿ ರಜೆಯನ್ನ ಕ್ಯಾನ್ಸಲ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ. ಇದಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಒಂದು ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಮತ್ತೊಂದು ಕಡೆಯಿಂದ ಈ ಒಂದು ಪಠ್ಯವನ್ನ ಕಂಪ್ಲೀಟ್ ಮಾಡುವಂತ ಜವಾಬ್ದಾರಿ ಕೂಡ ಇರುತ್ತೆ. ಅದನ್ನ ಯಾವ ರೀತಿಯಾಗಿ ಶಿಕ್ಷಕರು ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಕೂಡ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಒತ್ತಡ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದ್ ಕಡೆ ಸಮೀಕ್ಷೆಯನ್ನ ಬಹಳ ಶಿಸ್ತುಬದ್ಧವಾಗಿ ಕಟ್ಟುನಿಟ್ಟಾಗಿ ಮಾಡಬೇಕು. ಅದಾದ ಬಳಿಕ ಈಗ ಮಕ್ಕಳಿಗೆ ಅಂದ್ರೆ ದಸರಾ ರಜೆಯನ್ನ ವಿಸ್ತರಣೆ ಮಾಡಿದ್ರೂ ಕೂಡ ಆ ಒಂದು ಎಫೆಕ್ಟ್ ಕೂಡ ಮತ್ತೆ ಶಿಕ್ಷಕರ ಮೇಲೆ ಬೀಳುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಈ ಒಂದು 5-6 ದಿನಗಳ ಹೆಚ್ಚಿನ ಕಾಲ ದಸರಾ ರಜೆಯನ್ನ ಅವಧಿಯನ್ನ ವಿಸ್ತರಣೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಶಾಲೆ ಇನ್ಫ್ಯಾಕ್ಟ್ ನಾಳೆಯಿಂದ ಶುರುವಾಗಬೇಕಾಗಿತ್ತು. ಆದ್ರೆ 10 ದಿನಗಳ ಕಾಲ ಹೆಚ್ಚುವರಿ ರಜೆಯನ್ನ ಮತ್ತೆ ಕೊಟ್ಟಿರೋದ್ರಿಂದ ಈ 10 ದಿನಗಳಲ್ಲಿ ಮಾಡಬೇಕಾಗಿರುವಂತಹ ಪಠ್ಯ ಬೋಧನೆಗಳೇನಿರ್ತವೆ ಅದನ್ನು ಕೂಡ ಕಂಪ್ಲೀಟ್ ಮಾಡುವಂತ ಸಿಲೆಬಸ್ ಅನ್ನ ಮತ್ತಷ್ಟು ಕವರ್ ಮಾಡುವಂತ ಒತ್ತಡ ಮುಂದಿನ ದಿನಗಳಲ್ಲಿ ಈ ಒಂದು ಸಮೀಕ್ಷೆ ಮುಗಿದ್ರೂ ಕೂಡ ಶಿಕ್ಷಕರ ಮೇಲೆ ಇರುತ್ತೆ. ಸೊ ಹೀಗಾಗಿ ಇದನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ. ನವಿತಾ, ಹಾಗೆ ಸಂಪರ್ಕದಲ್ಲಿರಿ ಆಶಿಕ್ ಮುಲ್ಕಿ. ಸರ್ವೆ ಕಾರ್ಯದ ವೇಳೆ 3 ಶಿಕ್ಷಕರು ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಸರ್ವೆ ಕಾರ್ಯದ ವೇಳೆ 3 ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಯಾರು ಈ 3 ಶಿಕ್ಷಕರು ಸಾವನ್ನಪ್ಪಿದ್ದಾರಲ್ಲ ಅವರ ಕುಟುಂಬಕ್ಕೆ ತಲಾ 20 ಲಕ್ಷ ಪರಿಹಾರವನ್ನ ಕೂಡ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಸರ್ವೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಶಿಕ್ಷಕರು ಸಾವನ್ನಪ್ಪಿದ್ರು. 3 ಶಿಕ್ಷಕರು ಸಾವನ್ನಪ್ಪಿದ್ರು. ಆ 3 ಶಿಕ್ಷಕರ ಮೃತಪಟ್ಟಂತಹ ಕುಟುಂಬಕ್ಕೆ ತಲಾ 20 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಇದೀಗ ಸುದ್ದಿಗೋಷ್ಠಿಯಲ್ಲಿ ಈ ಒಂದು ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಸಾಕಷ್ಟು ಒತ್ತಡ ಇತ್ತು, ಇದರಿಂದಾಗಿ ಅವರ ಆರೋಗ್ಯ ಹದಗೆಟ್ಟಿತ್ತು. ಇಮಿಡಿಯೇಟ್ ಆಗಿ ಏನಂದ್ರೆ ಕೆಲವರನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿರಲಿಲ್ಲ. ಇದೀಗ 3 ಶಿಕ್ಷಕರ ಸಾವಿಗೆ ಸಂಬಂಧಪಟ್ಟ ಹಾಗೆ ಮೃತ ಶಿಕ್ಷಕರ ಕುಟುಂಬಕ್ಕೆ 20 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿದ್ದಾರೆ. ಆಶಿಕ್ ಮುಲ್ಕಿ, ಈಗಾಗಲೇ 3 ಶಿಕ್ಷಕರು ಸಾವನ್ನಪ್ಪಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಇದೀಗ ಅವರ ಕುಟುಂಬಕ್ಕೆ ಪರಿಹಾರವನ್ನ ಘೋಷಣೆ ಮಾಡಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತ ನವಿತಾ, ಈ ಒಂದು ಸಮೀಕ್ಷೆಗೆ ಶಿಕ್ಷಕರನ್ನ ನೇಮಕ ಮಾಡುವಂತ ಸಂದರ್ಭದಲ್ಲಿ ಅವರ ಮೇಲೆ ಆಗುವಂತಹ ಒತ್ತಡವನ್ನ, ಮಾನಸಿಕ ಮತ್ತು ದೈಹಿಕ ಒತ್ತಡವನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ, ಇದು ಶಿಕ್ಷಕ ವೃಂದಕ್ಕೆ ಸಾಕಷ್ಟು ಹೊರೆಯಾಗುತ್ತೆ ಅನ್ನುವಂತ ಮಾತುಗಳೆಲ್ಲ ಕೂಡ ಕೇಳಿ ಬಂದಿತ್ತು. ಇದ್ರ ಬಗ್ಗೆ ರಾಜಕೀಯವಾಗಿ ಕೂಡ ಚರ್ಚೆ ಆಗಿತ್ತು. ರಾಜಕೀಯೇತರವಾಗಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿತ್ತು. ಇದೀಗ ಈ ಒಂದು ಸಮೀಕ್ಷೆ ಶುರುವಾದ ಮೇಲೆ 3 ಶಿಕ್ಷಕರು ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಹೃದಯಾಘಾತವಾಗಿ ಅಥವಾ ಇನ್ನಿತರ ಕಾರಣಗಳಿಂದ ಇದೀಗ ಸಾವನ್ನಪ್ಪಿರುವಂತದ್ದು. ಹಾಗೆ ಸಾವನ್ನಪ್ಪಿದ
ತಪ್ಪಿರುವಂತಹ 3 ಸಮೀಕ್ಷಾದಾರರಿಗೆ ಸರ್ಕಾರ ಖುದ್ದಾಗಿ ಅವರ ಕುಟುಂಬಕ್ಕೆ 20 ಲಕ್ಷ ರೂಪಾಯಿಯನ್ನ ಪರಿಹಾರವಾಗಿ ಕೊಡ್ತೀವಿ ಅನ್ನುವಂತ ಒಂದು ಘೋಷಣೆಯನ್ನ ಸಿಎಂ ಸಿದ್ದರಾಮಯ್ಯನವರು ಇವತ್ತು ನಡೆದಿರುವಂತಹ ಸಭೆಯ ಬಳಿಕ ಮಾಧ್ಯಮಗಳ ಮೂಲಕವಾಗಿ ಘೋಷಣೆಯನ್ನ ಮಾಡಿರುವಂತದ್ದು. ಇದರ ಹೊರತಾಗಿ ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ತಾ ಇರುವಂತಹ ಅಷ್ಟು ಸಮೀಕ್ಷಾದಾರರಿಗೂ ಕೂಡ ಈ ಹಿಂದೆ 5,000 ರೂಪಾಯಿ ಗೌರವಧನವನ್ನ ಕೊಡುವಂತಹ ಒಂದು ಘೋಷಣೆಯನ್ನು ಕೂಡ ಸರ್ಕಾರ ಮಾಡಿತ್ತು. ಇದೀಗ ಆ ಗೌರವಧನವನ್ನು ಕೂಡ ಹೆಚ್ಚಳ ಮಾಡಿರುವಂತದ್ದು. ಪ್ರತಿ ಮನೆಗೆ 100 ರೂಪಾಯಿ ಅಂತ ನಿಗದಿ ಮಾಡಿ ಒಟ್ಟಾರೆ ಈ ಒಂದು ಸಮೀಕ್ಷೆ ಮುಗಿಯೋಷ್ಟರಲ್ಲಿ 5,000ದಿಂದ ಅಂದ್ರೆ 20,000ಕ್ಕೆ ಅವರ ಗೌರವಧನವನ್ನು ಕೂಡ ಏರಿಕೆ ಮಾಡಿರುವಂತದ್ದು. ಇದು ಈಗಾಗಲೇ ಒಂದು ದಿನಕ್ಕೆ 100 ಅಂದ್ರೆ ಒಟ್ಟಾರೆ ಈ ಒಂದು 15-20 ದಿನದಲ್ಲಿ 100ರಿಂದ 150 ಮನೆಗಳನ್ನ ಈ ಒಂದು ಸಮೀಕ್ಷಾದಾರರು ಸಮೀಕ್ಷೆಯನ್ನ ಮಾಡಬೇಕಾಗುತ್ತೆ. ಇಷ್ಟು ಮನೆಗಳನ್ನು ಈ ಒಂದು 20 ದಿನದ ಅವಧಿಯಲ್ಲಿ ಕಂಪ್ಲೀಟ್ ಮಾಡಬೇಕು ಅಂದ್ರೆ ಕವರ್ ಮಾಡಬೇಕು ಅಂದ್ರೆ ಅವರಿಗೆ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿನೂ ಕೂಡ ಸಾಕಷ್ಟು ಎಫರ್ಟ್ ಬೇಡುವಂತ ಕೆಲಸ. ಇದರ ಜೊತೆಗೆ ಒಂದು ಮನೆಯಲ್ಲೇ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಕೂತು ಅವರ ಇವರು ಕೇಳುವಂತ ಪ್ರಶ್ನೆಗಳಿಗೆ ಆ ಜನರು ಯಾವ ರೀತಿಯಾಗಿ ಉತ್ತರಿಸ್ತಾರೆ. ಈಗ ಎಲ್ಲಾ ಮನೆಯಲ್ಲೂ ಕೂಡ ಒಂದೇ ರೀತಿಯಾಗಿ ಅವರಿಗೆ ರೆಸ್ಪಾನ್ಸ್ ಸಿಗುತ್ತೆ ಅನ್ನುವಂಥದ್ದೇನಿಲ್ಲ. ಕೆಲವು ಕಡೆ ವಿದ್ಯಾವಂತರು ಇರ್ತಾರೆ, ಕೆಲವು ಕಡೆ ಅವಿದ್ಯಾವಂತರು ಇರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ, ಬಡವರು ಇರ್ತಾರೆ. ಅವರೆಲ್ಲ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಸರ್ವೆ ಎಷ್ಟು 100ರಿಂದ 150 ಮನೆಗಳು ಮುಗಿಯುತ್ತಾ ಅನ್ನುವಂಥದ್ದು ನಿರ್ಧಾರ ಆಗುವಂಥದ್ದು. ಸೊ ಹಾಗಾಗಿ ಈ ಒಬ್ಬ ಸಮೀಕ್ಷಾದಾರರಿಗೆ 100ರಿಂದ 150 ಮನೆಗಳನ್ನ ಈ ಒಂದು 15-20 ದಿನಗಳ ಅವಧಿಯಲ್ಲಿ ಮಾಡಿ ಮುಗಿಸಬೇಕು ಅನ್ನುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಹೀಗಾಗಿ 5,000 ರೂಪಾಯಿ ಏನು ಗೌರವ ಧನವನ್ನ ಫಿಕ್ಸ್ ಮಾಡಿದ್ರು ಅದನ್ನ ಈಗ 15,000 ಏರಿಸಿ ಒಟ್ಟು 20,000 ಗೌರವ ಧನವನ್ನ ಸರ್ಕಾರ ಫಿಕ್ಸ್ ಮಾಡಿರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ.